ಕಾಣಿಸ್ತಿದೆಯಾ? ನೀಟಾಗಿ ಕಾಣುತ್ತೆ. ಅಂದ್ರೆ ಯಾವ ರೀತಿ ಕಾಣ್ತದೆ ಇದು? ಹಾವು ಹರ್ಕೊಂಡು ಹೋಗ್ತಾ ರೀತಿ ಕಾಣ್ತಲ್ವಾ? ಇದನ್ನ ಹಾವಿನ ಲೋಲಕಗಳು ಅಂತ ಹೇಳ್ತೀವಿ. ಯಾಕೆ ಈ ತರ ನಮಗೆ ಪ್ಯಾಟರ್ನ್ ಕಾಣ್ತಾ ಇದೆ? ವಿನ್ಯಾಸ ಹಾವು ಹೋಗುವ ರೀತಿ. ಅಂದ್ರೆ ನೋಡಿ, ನಾ ಹೇಳಿದ್ರೆ ಯಾವ್ದೋ ಒಂದು ಬಾಲಿಗೆ ಒಂದು ದಾರನ ಕಟ್ಟಿ ನೇತ್ರ ಬಿಟ್ಬಿಟ್ಟು ಲೋಲಕ ಅಂತ ಹೇಳ್ತೀವಲ್ವಾ? ನೋಡಿ ಮಕ್ಕಳು, ಇವೆಲ್ಲ ಲೋಲಕಗಳು ಅಲ್ವಾ? ಈ ಒಂದು ಫಸ್ಟ್ ಲೋಲಕ ನೋಡಿ, ಉದ್ದ ಕಡಿಮೆ ಇದೆ ಅಲ್ವಾ? ಹೋಗ್ತಾ 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 ಉದ್ದ ಏನಾಗ್ತಿದೆ? ಈ ಒಂದು ಉದ್ದ ಕಡಿಮೆ, ಉದ್ದ ಜಾಸ್ತಿ, ಹೆಚ್ಚು ಕಡಿಮೆ ಇದೆ ಅಲ್ವಾ? ಅದರಿಂದ ಏನಾಗುತ್ತೆ, ಈ ತರ ಆಂದೋಲಿಸುವಂತಹ ಒಂದು ಟೈಮಿಂಗ್ಸ್ ಬೇರೆ ಆಗುತ್ತೆ. ಅಂದ್ರೆ ಒಂದ್ ನಿಮಿಷಕ್ಕೆ ಉದ್ದ ಕಡಿಮೆ ಇರೋದು ಬೇಗನೆ ಆಂದೋಲಿಸುತ್ತೆ, ಉದ್ದ ಜಾಸ್ತಿ ಇರೋದು ಕಡಿಮೆ. ಅದರಿಂದ ಏನಾಗುತ್ತೆ, ಈಗ ನಮಗೆ ಪ್ಯಾಟರ್ನ್ ಏನಾಗ್ಬಿಡುತ್ತೆ? ಬಿದ್ದೋಗ್ಬಿಡುತ್ತೆ ಅಲ್ವಾ? ನೋಡಿ, ಈ ಒಂದು ಯಾವ ಶೇಪ್ ಅಲ್ಲಿ ಇದೆ ಇದು? ನೋಡಕ್ಕೆ ನಮಗೆ ಅಲ್ವಾ ಶಂಕು ಆಕಾರದಲ್ಲಿ ಕೋನ್ ಶೇಪ್ ಅಲ್ಲಿ ಇದೆ ಅಲ್ವಾ? ಈ ತರ ಶೇಪ್ ಅಲ್ಲಿ ಬಿಟ್ಟರೆ ಏನಿದೆ ನೋಡ್ರಿ, ಶೇಪ್ ಹೋಗಿ. ಯಾಕೆಂದ್ರೆ ಮಕ್ಕಳ, ಯಾವುದೇ ಒಂದು ವಸ್ತು ಗುರುತ್ವ ಕೇಂದ್ರ ಅನ್ನೋದು ಮಧ್ಯದಲ್ಲಿ ಇರುತ್ತೆ. ಆ ಗುರುತ್ವ ಕೇಂದ್ರ ಅನ್ನೋದು ಹೋಗ್ಬೇಕಾದ್ರೆ ಏನಾಗಬೇಕು? ಮಧ್ಯದಲ್ಲೇ ಇರಬೇಕು. ಆ ಕಡೆ ಈ ಕಡೆ ಗುರುತ್ವ ಕೇಂದ್ರ ಚೇಂಜ್ ಆಗ್ಬಿಟ್ರೆ ಏನಾಗುತ್ತೆ? ಆ ಕಡೆ ಈ ಕಡೆ ಬಳಿಯಿಂದ ಆಚೆ ಕಡೆ ನೋಡಿ, ಗುರುತ್ವ ಕೇಂದ್ರ ಚೇಂಜ್ ಆಗ್ಬಿಡ್ತಾ ಏನಾಗ್ಬಿಡುತ್ತೆ? ಆ ಕಡೆ ಈ ಕಡೆ ಬಿದ್ದೋಗ್ಬಿಡುತ್ತೆ. ಅದೇನಾಗುತ್ತೆ, ಒಂದೇ ಕಡೆ ಮಧ್ಯದಲ್ಲಿ ಮೇಂಟೈನ್ ಮಾಡ್ಕೊಂಡು, ಅಂದ್ರೆ ಆ ಒಂದು ಚಕ್ರಕ್ಕೂ ಈ ಒಂದು ಅಡಿಗೂ ಸೆಲ್ಫ್ ಅಡ್ಜಸ್ಟ್ಮೆಂಟ್ ಅನ್ನೋದನ್ನ ಮಾಡ್ಕೊಬಿಡುತ್ತೆ ಒಂದು ಶೇಪ್. ಇದೇ ತರ ಹಿಂಗೆ ಫುಲ್ ಎಲ್ಲರಿಗೂ ಕಾಣುತ್ತೆ. ಎಷ್ಟು ಗುಂಡಿ ಇಟ್ಟಿದ್ದೀವಿ ಅಂದ್ರೆ 7 ಒಂದು ಸೆಂಟಿಮೀಟರ್ ಇಟ್ಟಿದ್ದೀವಿ ಅಲ್ವಾ? ಒಂದು ಸೆಂಟ್ ಬಿಟ್ರೆ ಒಂದು ಸೆಂಟ್ ಏನಾಗುತ್ತೆ? ಮುಂದಕ್ಕೆ ಹೋಗುತ್ತೆ. 2 ಬಿಟ್ರೆ 2 ಹೋಗುತ್ತೆ. 3 ಬಿಟ್ರೆ 4 ಬಿಟ್ರೆ 4. ಎಷ್ಟು ಬಿಡ್ತೀವಿ ಅಷ್ಟೇ ಮುಂದಕ್ಕೆ ಹೋಗುತ್ತೆ ಅಲ್ವಾ? ಇಲ್ಲಿ ಏನಂದ್ರೆ ಯಾವುದೇ ವಸ್ತು ಆದ್ರೂ ಅದಕ್ಕೆ ರಾಶಿ ಇರುತ್ತೆ ಅಲ್ವಾ? ರಾಶಿ ಇರೋಂಥ ವಸ್ತು ಚಲಿಸುವ ಒಂದು ವೇಗನ ಪಡ್ಕೊಂಡ್ರೆ ನಾವು ಸಂವೇಗ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಮೊಮೆಂಟಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದ್ರೆ ಒಂದು ವಸ್ತುವಿನ ರಾಶಿ ಮತ್ತೆ ವೇಗದ ಗುಣಲಬ್ಧವನ್ನ ಸಂವೇಗ ಅಂತ ಹೇಳ್ತೀವಿ. ಒಂದು ವಸ್ತುವಿನ ರಾಶಿ ಮತ್ತೆ ವೇಗದ ಗುಣಲಬ್ಧವನ್ನ ನಾವು ಸಂವೇಗ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಸಂವೇಗದಲ್ಲಿ ಬಿಡ್ತೀವಿ ಮಕ್ಕಳ, ಅಷ್ಟೇ ಸಂವೇಗದಲ್ಲಿ ಆ ಕಡೆ ಚೆಂಡು ಏನಾಗುತ್ತೆ? ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಡಿಕ್ಕಿ ಹಾಕೋ ಮುಂಚೆ ಇದಕ್ಕೆ ಡಿಕ್ಕಿ ಹಾಕ ನಂತರಕ್ಕಿರುವಂತಹ ಸಂವೇಗಕ್ಕೆ ಸಮ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ಸಂವೇಗದಲ್ಲಿ ಬಿಡ್ತೀವಿ ಅಷ್ಟೇ ಸಂವೇಗದಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ. ನೋಡಿ, ಇಷ್ಟು ಸಂವೇಗದಲ್ಲಿ ಬಿಟ್ರೆ ಅಷ್ಟೇ ಹೋಗುತ್ತೆ, ಇಷ್ಟು ಸಂವೇಗದಲ್ಲಿ ಬಿಟ್ರೆ ಅಷ್ಟೇ ಸಮಯದಲ್ಲಿ ಆಯ್ತಾ? ಇದು ಯಾವ್ದಂದ್ರೆ ಸಂವೇಗದ ಮೇಲೆ ಸಂವೇಗದ ಸಂರಕ್ಷಣಾ ನಿಯಮ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಇಲ್ಲಿ ಸಂವೇಗ ಕೊಡ್ತೀವಿ ಅಷ್ಟೇ ಸಂವೇಗದಲ್ಲಿ ಮುಂದಕ್ಕೆ ಹೋಗುತ್ತೆ. ಇಲ್ಲಿರೋ ಸಂವೇಗಕ್ಕೆ ಅಲ್ಲಿರೋ ಸಂವೇಗ ಸಮಾನ ಅಂತ ಸಂವೇಗದ ಸಂರಕ್ಷಣಾ ನಿಯಮ ಅಂತ ಹೇಳ್ತೀವಿ. ಇದು ಸ್ವಲ್ಪ ಇದೆ ಸರ್, ಪಾರ್ಕಲ್ಲಿ ಇದೆ, ಅದು ಚೆನ್ನಾಗಿ ಹೋಗುತ್ತೆ ಸರ್. ಇಲ್ಲೊಂದು 3 ಬಣ್ಣದ ನೀವು ನೋಡಿ ಬೆಳಕನ್ನು ನೋಡ್ಬೋದಲ್ವಾ? ಯಾವ ಬಣ್ಣ ಇದೆ ಅಲ್ವಾ? ಅಂದ್ರೆ ಕೆಂಪು, ಹಸಿರು, ನೀಲಿ. ಇದನ್ನ ನಾವು ಪ್ರಾಥಮಿಕ ಬಣ್ಣಗಳು ಅಂತ ಹೇಳ್ತೀವಿ ಮಕ್ಕಳ. ಪ್ರಾಥಮಿಕ ಬಣ್ಣಗಳು ಅಂದ್ರೆ ಇವು 3 ಪ್ರಾಥಮಿಕ ಬಣ್ಣಗಳು ಅಂತ ಹೇಳ್ತೀವಿ. ಇವಾಗ 2 ಪ್ರಾಥಮಿಕ ಬಣ್ಣಗಳು ಸೇರಿದ್ರೆ ಹೊಸ ಬಣ್ಣ ಯಾವ್ದು ಬರುತ್ತೆ ಅಂತ ಸ್ಕ್ರೀನ್ ಅಲ್ಲಿ ನೋಡೋಣ ಅಲ್ವಾ? ಇವಾಗ ನೋಡಿ, ಫಸ್ಟ್ ಕೆಂಪು ಮುಚ್ಕೊಂಡ್ಬಿಡ್ತೀನಿ. ನೋಡಿ, ಹಸಿರು ಮತ್ತೆ ನೀಲಿ ಸೇರಿದಾಗ ನಮ್ಗೆ ಯಾವ ಕಲರ್ ಬರುತ್ತೆ ಅಂದ್ರೆ ಸಯಾನ್ ಅಂತ ಹೇಳ್ತೀವಿ ಮಕ್ಕಳ. ಅದನ್ನ ಆ ಸ್ಕ್ರೀನ್ ಅಲ್ಲಿ ಬರ್ತಿರೋದು ಸಯಾನ್ ಅಂತ ಹೇಳ್ತೀವಿ. ನೋಡಿ, ಈ ತರ ಈ ಕಲರ್. ಯಾವ ಬಣ್ಣ, ಯಾವ 2 ಬಣ್ಣ ಸೇರಿದಾಗ ಸಯಾನ್ ಬರೋದು? ಇವೆರಡು ಪ್ರಾಥಮಿಕ ಬಣ್ಣಗಳು ಸೇರಿದ್ರೆ ದ್ವಿತೀಯ ಬಣ್ಣ ಅಂದ್ರೆ ಸೆಕೆಂಡರಿ ಕಲರ್ ಯಾವ್ದು ಬರುತ್ತೆ ಅಂದ್ರೆ ಸಯಾನ್ ಅಂತ ಹೇಳ್ತೀವಿ. ಆಯ್ತಾ? ಇವಾಗ ಹಸಿರು ಮುಚ್ಕೊಂಡ್ಬಿಡ್ತೀನಿ. ಕೆಂಪು ಮತ್ತೆ ನೀಲಿ ಸೇರಿದಾಗ ಕೆನ್ನೇರಳೆ ಅಂತ ಹೇಳ್ತೀವಿ. ಕೆನ್ನೇರಳೆ ಅಂತ ನಾವು ಇಂಗ್ಲಿಷ್ ಅಲ್ಲಿ ಮೆಜೆಂಟಾ ಅಂತ ಹೇಳ್ತೀವಿ. ಕೆನ್ನೇರಳೆ. ಯಾವೆರಡು ಸೇರಿದಾಗ
ರೆಡ್ ಬ್ಲೂ ಸೇರಿದಾಗ ನಮಗೆ ಕೆನ್ನೇರಳೆ ಬಣ್ಣ ಬರುತ್ತೆ. ಲಾಸ್ಟ್ ಬ್ಲೂ ಮುಚ್ಕೊಂಡಾಗ ಕೆಂಪು ಮತ್ತೆ ಹಸಿರು ಸೇರಿದಾಗ ವೆರಿ ಗುಡ್ ಯೆಲ್ಲೋ ಗ್ರೀನ್ ತರ ಕಾಣ್ತಿದೆ, ಹಳದಿ ಬಣ್ಣ ಅಲ್ವಾ? ಸ್ವಲ್ಪ ಎಲ್ಲೋ ನೋಡಿ. ಬೇಕಾದ್ರೆ ಒಬ್ಬರು ಬನ್ನಿ ಅಲ್ಲಿ ಮುಂದ್ಗಡೆ ಒಬ್ಬರು ನಾರ್ಮಲ್ ಬಣ್ಣ. ಕೈ ಹಿಂಗೆ ಇಟ್ಕೊಬಿಟ್ಟ ಮುಂದ್ಗಡೆ ಬರ, ಸ್ವಲ್ಪ ಮುಂದ್ಗಡೆ ಬರ, ಕೈ ಹಿಂಗೆ ಇಟ್ಕೊಂಡು ನೋಡಿ. ನಾನು ಇಲ್ಲೇ ಇಲ್ಲಿ ನೋಡಿ. ಇವಾಗ ಇರಿ ಒಂದು ನಿಮಿಷ, ಇಲ್ಲಿ ನೋಡಿ ನೋಡಿ ಕಾಣಿಸ್ತಿದ್ಯಾ? ನೀಲಿ ಮತ್ತೆ ಕೆಂಪು ಸೇರಿದ್ರೆ ಹಿಂದ್ಗಡೆ ಯಾವ ಕಲರು? ಪಿಂಕ್, ಮೆಜೆಂಟಾ, ಕೆನ್ನೇರಳೆ ಅಂತ ಹೇಳ್ತೀವಿ ನೋಡಿ. ಎರಡೂ ಮಿಕ್ಸ್ ಆಗುತ್ತೆ ನೋಡಿ. ನಮ್ಗೆ 3 ಕಲರ್ ಸಿಕ್ತಿದೆ, ಕಾಣ್ತಾ ಇದೆಯಾ? ಯಾವ್ಯಾವ ಕಲರ್ ಅಂತ? ಸಯಾನ, ಹೌದು, ಮೆಜೆಂಟಾ, ಹೌದು, ಮತ್ತೆ ಇನ್ನೊಂದು ಯೆಲ್ಲೋ. ಹೌದು. ಪಿಂಕ್ ಅಲ್ಲಿ ಇನ್ನೊಂದ್ ಸ್ವಲ್ಪ ರೆಡ್ ಬರ್ತಿದೆ. ಅದೇ ಅವೆರಡು ಸೇರಿದಾಗ ಅಲ್ಲ ಅಲ್ಲಿಗೆ 5 ಕಲರ್ ಆಯ್ತಲ್ವಾ? ಎದಳಿ ಅಲ್ಲೇ ಮುಚ್ಬಿಡಿ ಇದೆಯಾ? ಇಲ್ಲ ಐತೆ ಮಿಸ್ ಅಂತ ಅಲ್ವಾ? 7 ಇದ್ದೀರಾ? ಮಸೂರಗಳು 8 ಇದ್ದೀರಾ? ಸರ್ ಇಲ್ಲಿದ್ದೀನಿ 7th. 7th. ಹಾಂ ಸರ್. ಮಸೂರಗಳಲ್ಲಿ ಇಂಗ್ಲಿಷ್ ಅಲ್ಲಿ ಲೆನ್ಸ್ ಅಂತ ಹೇಳ್ತೀವಿ ಮಕ್ಕಳ. ಮಸೂರಗಳಲ್ಲಿ 2 ರೀತಿ ನೋಡ್ಬೋದು, ಪೀನ ಮಸೂರ, ನಿಮ್ನ ಮಸೂರ. ದರ್ಪಣಗಳು ಕೂಡ 2 ರೀತಿ ನೋಡ್ಬೋದು. ಪೀನ ದರ್ಪಣ ಏನದು, ನಿಮ್ನ ದರ್ಪಣ ಅಂತ ಅಲ್ವಾ? ಕಾಣಿಸುತ್ತೆ ಸ್ವಲ್ಪ. ನೋಡಿ, ಇದಕ್ಕೂ ಸ್ವಲ್ಪ ಹೊಗೆ ಹಾಕಿದ್ರೆ ಏನಾಗುತ್ತೆ, ಲೈಟ್ ಅನ್ನೋದು ಒಂದು ಸ್ವಲ್ಪ ಇದಾಗುತ್ತೆ ನೋಡಿ. ಪ್ರತಿಫಲನ ಬೆಳಕಿನ ಚದುರಿಕೆ ಕೇಳಿದಾರ? ಮನೆಗಳಲ್ಲಿ, ಹಂಚಿನ ಮನೆಗಳಲ್ಲಿ ಒಂದು ಓಲ್ ಆಗ್ಬಿಟ್ಟಿದ್ರೆ ಎಕ್ಸಿಬಿಷನ್ ಅಂತ ಹೇಳ್ತೀವಿ ಅಲ್ವಾ? ಇದು ನಿಮ್ನ ಮಸೂರ. ನಿಮ್ನ ಮಸೂರದ ಹೆಂಗಿರ್ತದೆ? 2 ಸೈಡ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ತೆಳುವಾಗಿರುತ್ತೆ, ಅಂಚಲ್ಲಿ ದಪ್ಪ ಇರುತ್ತೆ ನೋಡಿ. ಪೀನ ಮಸೂರದಲ್ಲಿ ಈ ಸಮಾಂತರ ಇದನ್ನ ಲೇಸರ್ ಲೈಟ್ ನೋಡಿದಿರಾ? ಪೂರ್ತಿ ನೋಡಿ ಈ ತರ ಸಮಾಂತರವಾಗಿ ಬರ್ತಾ ಇದೆ ಅಲ್ವಾ? ಸಮಾಂತರ ಕಿರಣಗಳು ಅಂದ್ರೆ ಒಂದು ಕಿರಣ ಇನ್ನೊಂದು ಕಿರಣಕ್ಕೂ ಡಿಸ್ಟೆನ್ಸ್ ಅನ್ನೋದು ಒಂದೇ ಇರ್ತದೆ, ಆಯ್ತಾ? ನೋಡಿ, ಸಮಾಂತರ ಕಿರಣಗಳು ಈ ಒಂದು ಪೀನ ಮಸೂರದ ಮೂಲಕ ಹಾದೋದ್ರೆ ನಮ್ಗೆ ಯಾವ ರೀತಿ ಕಿರಣ ಉಂಟಾಗುತ್ತೆ ಅಂತ, ಇದನ್ನ ನಾವು ಒಮ್ಮುಖ ಕಿರಣ ಅಂತ ಹೇಳ್ತೀವಿ. ಒಮ್ಮುಖ ಅಂದ್ರೆ ಇಂಗ್ಲಿಷ್ ಅನ್ನು ಕನ್ವರ್ಜಿಂಗ್ ರೇಸ್ ಅಂತ ಹೇಳ್ತೀವಿ. ಅಂದ್ರೆ ಕನ್ವರ್ಜೆಂಟ್ ರೇಸ್ ಅಂದ್ರೆ 3 ಕಿರಣಗಳು ಮಕ್ಕಳು ಏನಾಗ್ತಿದೆ, ಒಂದೇ ಬಿಂದುಗಳಲ್ಲಿ ಸಂಸ್ತಾ ಇದೆ, ಮಾಡ್ತಾ ಇದೀರಾ? ಇದನ್ನ ಒಮ್ಮುಖ ಕಿರಣ ಅಂತ ಹೇಳ್ತೀವಿ. ಈ ಒಂದು ಸಂಸ್ಥಾ ಇದೆಯಲ್ಲ, ಒಂದು ಪಾಯಿಂಟ್ ನ ಬಿಂದುನ ನಾವು ಸಂಗಮ ಬಿಂದು ಅಂತ ಹೇಳ್ತೀವಿ ನೋಡಿ. 3 ಕಿರಣವು ಒಂದೇ ಬಿಂದುವಿನ ಸಂಸ್ಥಾ ಇದೆ, ಇದನ್ನ ಒಮ್ಮುಖ ಕಿರಣ ಅಂತ ಹೇಳ್ತೀವಿ ಅಲ್ವಾ? ನೋಡಿ, ಈ ತರ ಪ್ರತಿಬಿಂಬ. ಇದು ಮಸೂರಗಳಲ್ಲಿ ಮಕ್ಕಳ ದರ್ಪಣಗಳು ನೋಡಿ. ಇದು ಮಕ್ಕಳ ಇದನ್ನ ನಿಮ್ನ ದರ್ಪಣ ಅಂತ ಹೇಳಿ. ನಿಮ್ನ ದರ್ಪಣ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಲಾಸ್ಟ್ ಅಲ್ಲಿ ನಮ್ಗೆ ಪೀನ ದರ್ಪಣ ಉಂಟಾಗುತ್ತೆ. ಒಮ್ಮುಖನೇ ವಿಮುಖನೇ ಇದು. ವೆರಿ ಗುಡ್. ಇದು ವಿಮುಖ ಕಿರಣಗಳು. ಇದು ನಿಮ್ಗೆ ನೋಡಿ, ಇದು ಪ್ರತಿಫಲನದ ನಿಯಮಗಳು ಅಂತ ಹೇಳ್ತೀವಿ. ಅಂದ್ರೆ ನಾವು ಇದ್ರಲ್ಲಿ ಒಂದು ನಿಯಮ ನೋಡ್ಬೋದು, ಅಂದ್ರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮಾಂತ. ಅಂದ್ರೆ ಪತನ ಕಿರಣ ಎಷ್ಟು ಡಿಗ್ರಿ ಬೀಳುತ್ತೆ, ಯಾವ್ದಾರ ಒಂದು ಕಣೆ ಮೇಲೆ ಒಂದು ಆಂಗಲ್ ಬಿದ್ರೆ ಅದೇ ಆಂಗಲ್ ಹಿಂದಕ್ಕೆ ಬರುತ್ತೆ ಅಂತ. ಬೆಳಕಿನ ಪ್ರತಿಫಲನ ಕೇಳಿದ್ರಲ್ವಾ? ಎಷ್ಟು ಡಿಗ್ರಿ ಬೀಳುತ್ತೆ ಅಷ್ಟೇ ಡಿಗ್ರಿ ಹಿಂದಕ್ಕೆ ಬರ್ತದೆ. ನೋಡಿ, ಇವಾಗ 60 ಡಿಗ್ರಿ ಬೀಳ್ತಾ ಇದೆ, 60 ಡಿಗ್ರಿಲೇ ಹಿಂದಕ್ಕೆ ಬರ್ತಾ ಇದೆ ಕಿರಣ ಬಿದ್ದು ಪ್ರತಿಫಲನ ಆಗಿ. 70 ಡಿಗ್ರಿಲಿ ಬಿದ್ರೆ 70 ಡಿಗ್ರಿಲೇ ಹಿಂದಕ್ಕೆ ಬರ್ತದೆ. 80 ಡಿಗ್ರಿಲಿ ಬಿದ್ರೆ 80 ಡಿಗ್ರಿಲೇ ಬೆಳಕು ಹಿಂದಕ್ಕೆ ಬರ್ತದೆ. ಇದನ್ನ ನಾವೇನ್ ಹೇಳ್ತೀವಿ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಅಂತ ಹೇಳ್ತೀವಿ. ಅರ್ಥಾಯ್ತಾ? ಇದು ಮಕ್ಕಳ ವಕ್ರೀಭವನ ಅಂತ. ಅಂದ್ರೆ ಇಲ್ಲಿ ಗಾಳಿ ಮಾಧ್ಯಮದಿಂದ ಗಾಜಿನ ಮಾಧ್ಯಮಕ್ಕೆ ಏನಾಗ್ತದೆ, ಬೆಳಕು ಚಲಿಸ್ತದೆ. ಅಂದ್ರೆ ಆ ಒಂದು ಗಾಳಿ ಮಾಧ್ಯಮ ನಾವೇಂತ ಹೇಳ್ತೀವಿ, ವಿರಳ ಮಾಧ್ಯಮ ಅಂತ ಹೇಳ್ತೀವಿ. ಗಾಳಿಯಲ್ಲಿರುವಂತಹ ಮಾಧ್ಯಮ ನಾವು ಸಾಂದ್ರ ಮಾಧ್ಯಮ ಅಂತ ಹೇಳ್ತೀವಿ. ಬೆಳಕು ಏನಾಗ್ತದೆ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ ಕಡೆಗೆ ಚಲಿಸ್ತಾ ಇದೆ. ಚಲಿಸುವಾಗ ಏನಾಗುತ್ತೆ, ಬೆಳಕು ಬಾಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಒಂದು ಗಾಜಿನ ಲೋಟ ತಗೊಳ್ಳೋದು.
ಗಾಜಿನ ಲೋಟಗೆ ಪೂರ್ತಿ ನೀರು ತುಂಬಿಡೋದು. ಅದಕ್ಕೆ ಒಂದು ಪೆನ್ಸಿಲ್ನ ಓರೆಗೆ ಇಟ್ಟು ಅಂದ್ರೆ